ಸರ್, ಈಗ ವಿ ಸೋಮಣ್ಣ ಅವರು ತುಮಕೂರಿನ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಈಗ ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ. ಆದರೆ ಈ ಹೇಮಾವತಿ ಹೋರಾಟದಲ್ಲಿ ಎಲ್ಲಿಯೂ ಕೂಡ ಕಾಣಿಸ್ಕೊಳ್ಳಿಲ್ಲ ಅನ್ನುವಂಥ ಆರೋಪಗಳಿದ್ವು. ನಂತರ ಒಂದು ದಿವಸ ಭೇಟಿಯನ್ನು ಕೊಟ್ಟು ಕೆಲ ಅಧಿಕಾರಿಗಳ ಜೊತೆ ಬಂದರು, ರೈತರನ್ನೇ ಮನವೊಲಿಸುವಂಥ ರೀತಿಯಲ್ಲಿ ನಡ್ಕೊಂಡ್ರು, ತಿಪ್ಪೆ ಸಾರಿದ್ರು. ಈ ರೀತಿಯಾದಂಥವೆಲ್ಲ ಆರೋಪಗಳು ಸೋಮಣ್ಣ ವಿರುದ್ಧ ಕೇಳಿ ಬಂದಿತ್ತು. ನಿನ್ನೆ ಸಭೆಯಲ್ಲಿ ಸೋಮಣ್ಣ ಕೂಡ ಭಾಗವಹಿಸಿದ್ರು. ಏನು ಮಾತಾಡಿದ್ರು ಸೋಮಣ್ಣ? ಇಲ್ಲ, ನಮ್ಮ BJPಯ ಹಿರಿಯ ಮುಖಂಡರು, ಅನುಭವಿಗಳು, ಈಗಿನ ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ. ಅವರು ನಿನ್ನೆ ನಮ್ಮ ಮೂಲ ಯೋಜನೆ ಪರನೇ ನೀರು ತೊಗೊಂಡೋಗ್ಬೇಕು, ಈ ಲಿಂಕ್ ಎಲ್ಲ ತೊಗೊಂಡೋಗ್ಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದಿದ್ದಾರೆ. ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಹೇಮಾವತಿ ವಿಚಾರ ನೀವು ಹೇಳಿದಂಗೆ ಜನರ ಮಧ್ಯೆ ಇದೆ. ಜನರೇ ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ರೈತರೇ ಭಾಗಿಯಾಗ್ತಾ ಇದ್ದಾರೆ. ರೈತರ ಹೋರಾಟ ಅನ್ನುವಂಥದ್ದು ಎಲ್ಲರಿಗೂ ಕೂಡ ನೂರು ಸತ್ಯ. ಇದು ರೈತರ ಸ್ಟೇಕ್, ಇದು ನಮ್ದಲ್ಲ. ಇದು ನಾವು ಅವ್ರ ಜೊತೆ ನಿಂತಿದ್ದೇವೆ ಅಷ್ಟೇ. ಅವರೇ ವಾಲಂಟಿಯರಾಗಿ ಬಂದು ಮಾರುವಂಥ ಇದು ಹೋರಾಟ. ಇಡೀ ತುಮಕೂರು ಜಿಲ್ಲೆಯ ರೈತರು ಯಾರ್ಯಾರು ಅನ್ಯಾಯ ಆಗ್ತಿದೆ ಅವರೆಲ್ಲರೂ ಬಂದು ನಿಂತಿರುವಂಥ ಹೋರಾಟ ಇದು. ನಾವು ಅದರಲ್ಲಿ ಭಾಗಿಯಾಗಿದ್ದೇವೆ ಅಷ್ಟೇ. ಇದರಲ್ಲೂ ಕೂಡ ಕ್ರೆಡಿಟ್ ವಾರ್ ಏನಾದ್ರು ನಡೀತಾ ಇದೆ, ಕ್ರೆಡಿಟ್ ತಗೊಳ್ಳೋಣ ಈ ಹೋರಾಟದಲ್ಲಿ ಅನ್ನುವಂಥದ್ದು. ಯಾರೋ ನಾನು ಕ್ರೆಡಿಟ್ ತಗೊಂಡೆ ಅವ್ನು ಮೂರ್ಖ ಆಗ್ತಾನೆ. ಇದು ರೈತರ ಅವರು ಹೋರಾಟ ಮಾಡೋದ್ರೆ ನಾವು ಆತ್ಮಸ್ಥೈರ್ಯ ತುಂಬೋದಕ್ಕೆ ನಾನು ಹೇಳಿದೆ 144 ಹಾಕಿದ್ದೇವೆ, ಯಾವನ್ ಬರ್ತಾನೆ ಬರಲಿ ಲಾಠಿ ತಗೊಂಡು ಹೊಡಿತೀವಿ ಎಂಥ ಪೊಲೀಸವರು ಧಮಕಿ ಹಾಕೋದು. ನಾನು ತೊಡೆ ತಟ್ಟು ಹೇಳೆ ಸಾಕತ್ತಿದ್ರೆ ಅವರ ಸರ್ಕಾರಗಳು 144 ಆಗ್ತವೆ. ನಾವು ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡೋದು ನಮ್ಮ ಹಕ್ಕು, ನಾವು ಅದನ್ನು ಮುರಿತೀವಿ ಅಂತ ಹೇಳಿದು ಮುರಿದು ನಾವೆಲ್ಲ ಹೋರಾಟ ಮಾಡಿ ನಿಲ್ಲಿಸಿದ್ದೀವಿ. ಅಂದರೆ ನಮ್ಮ ಹಕ್ಕು ಬಂದಾಗ ನಮ್ಮ ಒಂದು ಹೋರಾಟಗಳಲ್ಲಿ ನೀರಿಗೆ ಹೋರಾಟ ಆಗಬೇಕಾದ್ರೆ ನಾನು ಹೋರಾಟ ಮಾಡಬೇಕಾದ್ರೆ ನಿರ್ಧಾರ ಮಾಡಿದ್ದೇನೆ. ನಾನು ಹೋರಾಟಕ್ಕೆ ಹೋಗ್ಬೇಕಾದ್ರೆ ಡಿಸೈಡ್ ಮಾಡ್ಕೊಂಡು ಹೋಗಿದ್ದೆ. ಹೊಡೆದ್ರೆ ಗುಂಡು ನನಗೆ ಫಸ್ಟ್ ಹೊಡಿರಿ, ಆಮೇಲೆ ನಾನು ಎಣದ ಮೇಲೆ ತೊಗೊಂಡೋಗ್ರಿ ಅಂತ ನಾನು ಡಿಸೈಡೇ ಮಾಡಿದ್ದೀನಿ. ನಾನು ಸತ್ತರೆ ಸಾಯ್ಬೋದು. ನನ್ನಿಂದ ಲಕ್ಷಾಂತರ ಜನಕ್ಕೆ ಅನುಕೂಲ ಆದರೆ ನಾನು ಜೀವ ಕೊಟ್ಟರೆ ನಾನು ಹುತಾತ್ಮ ಆಗ್ತೀನಿ ಹೊರತು ಹೇಡಿ ಆಗಲ್ಲ. ಅದರಿಂದ ನಾವು ಡಿಸೈಡ್ ಮಾಡ್ಕೊಂಡೇ ಇಳಿದಿದ್ದೀವಿ ಈ ಹೋರಾಟದಲ್ಲಿ. ಹೋರಾಟ ಗೆಲ್ಲಬೇಕು, ಇಲ್ಲ ವೀರಮರಣ ಹೊಂದಬೇಕು. ನಂದಂತೂ ಕ್ಲಿಯರ್ ಇದ್ದೀನಿ. ಸರ್, ಇದು ಸರ್ಕಾರದ ವಿರುದ್ಧ ನಡೀತಾ ಇರುವಂಥ ಹೋರಾಟ, ತುಮಕೂರು ರೈತರ ಪರವಾಗಿ ನಡೀತಾ ಇರುವಂಥ ಹೋರಾಟ. ಇದರಲ್ಲಿ NDA ಎರಡೂ ಪಕ್ಷಗಳ ಮುಖಂಡರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆದರೆ ಕೆಲವೊಂದಷ್ಟು ಜನ ಮಾತ್ರ ಆ್ಯಕ್ಟಿವ್ ಆಗಿದ್ದಾರೆ, ಕೆಲವೊಂದಿಷ್ಟು ಜನ ಈ ಹೋರಾಟದಲ್ಲಿ ಭಾಗವಹಿಸ್ತಾನೆ ಇಲ್ಲ. ಇದರಲ್ಲೂ ಏನಾದರೂ ಬಣ ಇನ್ನೊಂದು ಆ ರೀತಿಯಾದ ಏನಾದರೂ ಇದೆಯಾ ಅಂತ? ನಾನು ಅದನ್ನು ಏನು ಪೊಲಿಟೈಸ್ ಮಾಡೋಕ್ಕೋಲ್ಲ. ಯಾವ ಬಣ ಮತ್ತೊಂದು ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಗಳ ಒತ್ತಡಗಳಿರ್ತವೆ. ಅದರಿಂದ ನಾವು ಅದಕ್ಕೇನು ಕಾಮೆಂಟ್ಸ್ ಮಾಡಲ್ಲ. ನಾವು ಅಟ್ಲೀಸ್ಟ್ ಇಂಡೈರೆಕ್ಟಾಗಿ ನಮ್ಗೆ ಸಪೋರ್ಟ್ ಮಾಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತೇವೆ. ಇದರಲ್ಲಿ ಯಾವುದೇ ಪೊಲಿಟಿಕ್ಸ್ ಮಾಡೋಕ್ಕೆ ಹೋಗಲ್ಲ ನಾವು. ಯಾರು ಬರ್ತಾರೋ ಬಿಡ್ತಾರೋ, ಬಟ್ ರೈತರಂತೂ ಇದಕ್ಕೆ ಬೇಡ ಅಂತ ಕ್ಲಿಯರ್ ಆಗಿದ್ದಾರೆ. ಅವ್ರ ಜೊತೆ ಇರ್ತೇವೆ, ಅವ್ರಿಗೆ ಆತ್ಮಸ್ಥೈರ್ಯ ತುಂಬ್ತೇವೆ, ಅವ್ರ ಹೋರಾಟದಲ್ಲಿ ಇರ್ತೇವೆ. ನಮ್ಮ ಶಾಸಕ ಸ್ಥಾನಕ್ಕಿಂತ ರೈತರು ಕೊಟ್ಟಿರೋದು ಅದು. ಈ ಕ್ಷೇತ್ರ ಜನ ಕೊಟ್ಟಿರೋಂಥದ್ದು ಶಾಸಕ ಸ್ಥಾನ. ಯಾಕೆ ಕೊಟ್ಟಿದ್ದಾರೆ? ಕಷ್ಟದಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ. ನಾವು ಕಷ್ಟದಲ್ಲಿ ಅವ್ರ ಜೊತೆ ನಿಂತ್ಕೊಂಡಿಲ್ಲ ಅಂದರೆ ನಮ್ಮಂಥ ಮೂರ್ಖರು, ನಮ್ಮಂಥ ಅಯೋಗ್ಯರು ಇನ್ನು ಪ್ರಪಂಚದ ಮೇಲೆ ಇರಲ್ಲ. ರಾಜಕೀಯ ಅಂದರೆ ದೊಡ್ಡ ಶಕ್ತಿ, ಅದು ದೊಡ್ಡ ಶಕ್ತಿ. ಅದು ಯಾಕೆ ನಮ್ಮ ಕೈಲಿ ಕೊಟ್ಟಿದ್ದಾರೆ? ಅಷ್ಟು ಜನ ಓಟ್ ಹಾಕಿ, ಲಕ್ಷಾಂತರ ಜನ ಓಟ್ ಹಾಕಿ ನಮಗೆ ಶಕ್ತಿ ಕೊಟ್ಟವ್ರೆ. ನಮ್ಮ ಪರ ನಿಂತ್ಕೊಳ್ತೀಯಾ, ನಮ್ಮ ಪರ ಹೋರಾಟ ಮಾಡ್ತೀವಿ, ನಮಗೆ ಅನ್ಯಾಯ ಆದಾಗ ತೊಡೆ ತಟ್ಟಿ ನಿಂತ್ಕೊಳ್ತೀಯಾ, ನಿನ್ನ ತಾಕತ್ತಿರೋ ಒಬ್ಬ ಶಾಸಕ ಅಂತೇಳಿ ನಮ್ಮನ್ನು ಆಯ್ಕೆ ಮಾಡ್ತಾರೆ. ಗುಲಾಮರನ್ನ ಅದಕ್ಕೆ ಆಯ್ಕೆ ಮಾಡಲ್ಲ. ದುಡ್ಡಿರೋರನ್ನ ಈ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಮಾಡಲ್ಲ. ಇನ್ಫ್ಲೂಯೆನ್ಸ್ ಇರೋರು ಮಾಡಲ್ಲ. ಯಾರು ಹೋರಾಟದ ಕೆಚ್ಚಿರ್ತಾನೋ ಅಂಥವ್ರನ್ನೇ ಜನ ಆಯ್ಕೆ ಮಾಡೋದು. ಪ್ರಜಾಪ್ರಭುತ್ವ ಅಂದರೆ ಅದೇನೆ, ಜನರಿಗೋಸ್ಕರ, ಜನರಿಗಾಗಿ, ಜನರಿಗಳಿಗೋಸ್ಕರ. ಸರ್, ಈಗ ನೀವು ಮೊನ್ನೆ KDP ಸಭೆಯಲ್ಲಿ ಪರಮೇಶ್ವರ್ ಅವರು ಘೋಷಣೆಯನ್ನು ಮಾಡ್ತಾರೆ, DKಶಿ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ ಅಂತೇಳಿ. ಆಗಲೂ ಕೂಡ ನೀವೆಲ್ಲ ಹೇಳಿದ್ರಿ CM ನೇತೃತ್ವದಲ್ಲಿ ಸಭೆ ಆಗಬೇಕು, ಆದರಷ್ಟೇ ನಾವು ಬರ್ತೀವಿ ಅನ್ನುವಂಥ ಮಾತನ್ನು ಹೇಳ್ತೀರಾ. ಆದರೂ ಕೂಡ ನಿನ್ನೆ ಹೋಗಿ ಬಂದಿದ್ರ. CM ಈ ವಿಚಾರದಲ್ಲಿ ಮಧ್ಯ ಪ್ರವೇಶಿಸಬೇಕು ಅಂತೇಳಿ ಅನ್ಸಲ್ವಾ ಸರ್? ಸರ್ಕಾರ ಮಣಿಯುತ್ತೆ ಅಂದರೆ ಈಗ ಟ್ರೈಲರ್ ಬಿಟ್ಟಿದ್ದೀವಿ, ಇನ್ನೊಂದು ಸೆಕೆಂಡ್ ಟ್ರೈಲರ್ ಕೊಡ್ತೀವಿ, ಮೂರನೇ ಟ್ರೈಲರ್ CM ಬಂದು ಫಸ್ಟ್ ಬೇಡಪ್ಪ, ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ, ಇದು ರೈತ ವಿರೋಧಿ ಅಂತೇಳಿ ಅಲ್ಟಿಮೇಟ್ ಅವ್ರು ಅನೌನ್ಸ್ ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಇದು ಯಾಕೆಂದರೆ DK ಶಿವಕುಮಾರ್ KPCC ಅಧ್ಯಕ್ಷರು ಮುಖ್ಯಮಂತ್ರಿ ಆಗಬೇಕು ಅಂತ ಸಿದ್ದರಾಮಯ್ಯನವ್ರ ಮೇಲೆ ಫೈಟ್ ಮಾಡ್ತಾರೆ. ಸಿದ್ದರಾಮಯ್ಯನವ್ರು ಯಾಕೆ ಮೈ ಮೇಲೆ ಹೇಳ್ಕೊಳ್ಳೋದು ಅಂತ ಏನೋ ಇರ್ಬೋದು. ಇದೆಲ್ಲ ರಾಜಕೀಯ, ನಾನು ಹೇಳಕ್ಕೆ ಹೋಗಲ್ಲ. ಬೇರೆ ಬೇರೆ ಇರ್ತವೆ ರಾಜಕೀಯದವು. ಪಟ್ಟು ಇಲ್ಲಿಗೆ ಬಂದಾಗ ಸರ್ಕಾರಗಳಿಗೆ ಪಟ್ಟು ಹಾಕ್ಬೇಕು ನಾವು. ಪಟ್ಟು ಹಾಕಿದಾಗ ಮೂಗು ಮತ್ತು ಬಾಯಿ ಎರಡೂ ಮುಚ್ಕೊಂಬಿಟ್ರೆ ಸತ್ತೋಯ್ತದೆ ಸರ್ಕಾರನೇ ಬಿದ್ದೋಗುತ್ತೆ. ಅದಕ್ಕೆ ಈಗ ಮೂಗು ಹಿಡ್ಕೊಂಡಿದ್ದೀವಿ, ಬಾಯಲ್ಲಿ ಉಸಿರಾಡ್ತಾರೆ, ಬಾಯಿಗೂ ಪ್ಲಾಸ್ಟರ್ ಹಾಕ್ತೀವಿ. ಮೂಗು ಬಾಯಿ ಮುಚ್ಕೊಂಡಾಗ ಇನ್ನು ಉಸಿರಾಡೋಕ್ಕಾಗಲ್ಲ, ಸತ್ತೋಗ್ಬಿಡುತ್ತೆ ಸರ್ಕಾರ. ಅವಾಗ ಯಾರೋ ಒಬ್ಬರು ಬಿಡಿಸ್ಕೊಳ್ಳೋಕೆ ಬರಬೇಕಲ್ಲ, ಬದುಕಬೇಕಲ್ಲ ಸರ್ಕಾರ.